ಸಿನಿಮಾ ನೋಡಿ ದಯವಿಟ್ಟು ನಿಮ್ಮ ಹಾನೆಸ್ಟ್ ರಿವ್ಯೂಸ್ ಹೇಳಿ, ಫೇಕ್ ರಿವ್ಯೂಸ್ ಏನು ಬೇಡ, ಹಾನೆಸ್ಟ್ ರಿವ್ಯೂಸ್ ಹೇಳಿ. ತಪ್ಪಿದ್ರೆ ತಿದ್ಕೊಳ್ತೀವಿ, ಮುಂದೆ ಸಿನಿಮಾ ಮಾಡ್ತೀವಿ. ಸಿನಿಮಾ ಮಾಡೋದೇ ನಮ್ಮ ಹೊಟ್ಟೆಪಾಡು, ನಮ್ಮ ಜೀವನ, ಅದನ್ನು ಮಾಡ್ತೀವಿ. ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಧನ್ಯವಾದಗಳು. ನಿಮ್ಮಿಂದನೇ ನಾವು ಹೀರೋ ಆಗೋದು, ಝೀರೋ ಆಗೋದು ಎಲ್ಲ ನಿಮ್ಮಿಂದನೇ. ನೀವು ಕೂಡ ಆದಷ್ಟು ಸಪೋರ್ಟ್ ಮಾಡಿ ನಮಗೆ. ನಮ್ಮ ಕಾಸ್ಟ್ ಆ್ಯಂಡ್ ಕ್ರೂಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ಲ ಸ್ಟಾರ್ಸ್ಗಳ ಮನೆ ಹತ್ರ ಹೋಗಿರೋ ವಿಡಿಯೋ ತುಂಬ ವೈರಲ್ ಆಗ್ತಿತ್ತು. ಇತ್ತೀಚೆಗೆ ಅಂತೂ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಪಡೆದಿತ್ತು. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಅದು ಕೆಲವರು ಏನು ಅನ್ಕೊಂತಾರೆ, ಅದು ಫೇಕ್ ಅಂತ ಅನ್ಕೊಂತಾರೆ. ನಾವು ಮೊದಲೇ ಡಿಸೈಡ್ ಮಾಡಿದ್ವಿ ಏನಂತ ಅಂದರೆ, ನಮ್ಮದು ಹೊಸ ಟೀಮ್ ಆಗಿರೋದ್ರಿಂದ ಸ್ಟಾರ್ಸ್ಗಳು ಬೇಕೇ ಬೇಕು ನಮಗೆ, ಅಂದರೆ ಸ್ಟಾರ್ ಸಪೋರ್ಟ್ಸ್ ಬೇಕೇ ಬೇಕು. ಹಾಗಾಗಿ ನಾವೇನು ಮಾಡಿದ್ವಿ, ಪ್ಲಾನ್ ಮಾಡಿದ್ವಿ, ಈ ಥರ ಮಾಡೋಣ, ಅವರು ಮನೆ ಹತ್ರ ಹೋಗೋಣ, ನೋಡೋಣ ಯಾರಾದರೂ ಸಿಗ್ಬೋದು ಅಪ್ರೋಚ್ ಮಾಡಿದ್ರೆ ಅಂತ ನಾವು ಪ್ರಯತ್ನ ಪಡ್ತೀವಿ. ನಮಗೆ ಯಾರು ಲಿಂಕು ಇರಲಿಲ್ಲ, ಡೈರೆಕ್ಟ್ ಆಗಿ ಹೋದ್ರೆ ಹೆಂಗಿರುತ್ತೆ, ಅವ್ರ ಮನೆಗಳ ಅಡ್ರೆಸ್ನ ಕೂಡ ಗೂಗಲ್ ಅವರು ನಮ್ಗೆ ಸಿಗ್ಲಿಲ್ಲ ಅಂತ ನಾವೇನು ನೆಗೆಟಿವ್ ಆಗಿ ಏನು ಹೇಳಲಿಲ್ಲ. ಅಲ್ಲಿ ನಮ್ಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡಿದ್ದೀವಿ. ಆಮೇಲೆ ಅದೇ ಮೇಯ್ನ್ ಆಗಿ ಇಬ್ರು ಸ್ಟಾರ್ಸ್ಗೆ ನಾವು ತುಂಬ ಧನ್ಯವಾದ ಹೇಳಬೇಕು. ಒಬ್ರು ಧ್ರುವ ಅಣ್ಣ, ಇನ್ನೊಬ್ರು ಯುವ ಅಣ್ಣ. ಧ್ರುವ ಅಣ್ಣ ನಮಗೆ ಏನು ಇಲ್ಲಾಗ ನಾವು ಹೋದಾಗ ಯಾರು ಸಿಗಲ್ಲ, ಅವತ್ತು ಕೂಡ ಹಂಗೆ ಸ್ಟಾರ್ಸ್ ಮನೆಗಳು ವಿಸಿಟ್ ಮಾಡ್ದಂಗೆ ಅವ್ರ ಮನೆ ಹತ್ರನೂ ಹೋದ್ವಿ. ಆದರೆ ಅವರು ಸಿಗ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾವು. ಅವರ ತಂದೆಯವರು ಸಿಕ್ಕಿದ್ರು, ಅವರೇ ನಮ್ಮನ್ನು ಕರೆದು ಹೋಗಬೇಡಿ ಇರಿ, ಬರ್ತಾರೆ ಧ್ರುವ ಅವರು ಅಂದ್ಬಿಟ್ಟು ನಿಲ್ಲಿಸಿ ಮಾತಾಡಿಸಿ ನಮಗೆ ಧ್ರುವ ಅಣ್ಣ ಬಂದು ಅವರು ಒಂದು ಅಪಾಯಿಂಟ್ಮೆಂಟ್ ಕೊಟ್ಟರು. ಭಾನುವಾರ ಬೆಳಗ್ಗೆ 11 ಗಂಟೆಗೆ ಬನ್ನಿ ಅಂತ. ನಾವು ಹೋದ್ವಿ 11 ಗಂಟೆಗೆ. ನಮ್ಮನ್ನು ಸ್ಪೆಷಲ್ಲಾಗಿ ಟ್ರೀಟ್ ಮಾಡಿ, ಅವ್ರ ಮನೆಗೆ ಕರೆದು ಸ್ಪೆಷಲಾಗಿ ಟ್ರೀಟ್ ಮಾಡಿ ನಮಗೆ ವಿಡಿಯೋ ಬೈಟ್ಸ್ ಎಲ್ಲ ಕೊಟ್ಟರು. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಧ್ರುವ ಮತ್ತು ಫಸ್ಟ್ ಈ ಕತೆ ಎಲ್ಲಿ ಯಾರು ಬಂದ್ಬಿಡುತ್ತೋ, ಯಾವ ಡೈರೆಕ್ಷನಲ್ಲಿ ಬರುತ್ತೋ ಅನ್ನೋ ಭಯ ಫಸ್ಟ್ ಇತ್ತು ನಮಗೆ. ಸದ್ಯ ಇವಾಗ ನಮ್ಗೆ ರಿಲೀಸ್ ಆಗೋ ತನಕನೂ ಯಾರೂ ಬಂದಿಲ್ಲ. ಆಮೇಲೆ ನಮ್ಗೆ ಈ ಸಿನಿಮಾದಲ್ಲಿ ಯಾರ್ಯಾರು ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಅವರೆಲ್ಲರಿಗೂ ಫಸ್ಟು ಒಂದು ಥ್ಯಾಂಕ್ಸ್ ಹೇಳ್ತೀವಿ. ದುಡ್ಡು ಕಮ್ಮಿ ಕೊಟ್ಟಿದ್ದೀವಿ, ಹಿಂಸೆ ಕೊಟ್ಟಿದ್ದೀವಿ. ಇನ್ನು ನನ್ನ ಪಾತ್ರ ಅದೇ ಹೇಳಿದ್ರು ಅವರು, ಆ್ಯಕ್ಟಿಂಗ್ ಅಂತೂ ಮಾಡೋಂಗಿಲ್ಲ, ರಿಯಲಿಸ್ಟಿಕ್ ಸಾಧ್ಯವಾದಷ್ಟು ಮಾಡಿ ಅಂತ ಹೇಳಿದರು. ಮಾಡಿದ್ದೀನಿ, ಗೊತ್ತಿಲ್ಲ ಇನ್ನು ಜನ ಹೇಳಬೇಕು ಈ ಪಾತ್ರದ ಬಗ್ಗೆ. ಓಕೆ ಸರ್, ಬನ್ನಿ ಬ್ರೋ, ಬೇಗ. ಸಿನಿಮಾದಲ್ಲಿ ಕಲರ್ ಹಾಕಿದ್ದಾರೆ, ಇದ್ರಲ್ಲ ಸಿನಿಮಾದಲ್ಲಿ ರೊನಾಲ್ಡಿನ ಕ್ಯಾರೆಕ್ಟರ್ ಮಾಡಿದ್ದೀನಿ, ವಿಲನ್ ಕ್ಯಾರೆಕ್ಟರ್. ಅಲ್ಲಿ ಫುಲ್ ಕಲರ್ ಹಾಕಿದ್ದೀನಿ, ಗೊತ್ತಾಗಲ್ಲ ನನಗೆ ಕಂಡಿರ್ತಿಲ್ಲ. ಅದು ಆ್ಯಕ್ಚುಲಿ ತುಂಬ ಎಲ್ಲರೂ ಸೇರ್ಕೊಂಡು ತುಂಬ ವರ್ಕ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲರೂ ಸಿನಿಮಾ ನೋಡಿ ಬಂದು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಜಾಸ್ತಿ ಮಾತಾಡೋಕೆ ಗೊತ್ತಿಲ್ಲ, ಸಾರಿ. ಕಮ್ಮಿ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಿದೆ ಮೂವಿ, ಪ್ಲಸ್ ನಿಮ್ಮ ಹೊಸ ಪ್ರಯತ್ನಕ್ಕೆ ಜನ ಪ್ರತಿಫಲಿಸ್ತಿದ್ದಾರೆ. ಹೌಸ್ಫುಲ್ ಆಗಿದೆ ಶೋ ಇವಾಗ ಮಂತ್ರಿ ಮಾಲ್ ಆಗಿತ್ತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಹೌಸ್ಫುಲ್ ಅನ್ನೋದು ಈಗಿರುವಂತಹ ಒಂದು ದೊಡ್ಡ ಒಂದು ಏನಂತಾರೆ ಭ್ರಮೆ ಅಂತಾನು ಅನ್ಬೋದು. ಇದು ಆಕ್ಚುಲಿ ಥಾಟ್ಫುಲ್ ಸಿನಿಮಾ, ತುಂಬಾ ಥಾಟ್ಫುಲ್ ಸಿನಿಮಾ. ಈ ಥಾಟ್ಫುಲ್ ಸಿನಿಮಾಗೆ ಹೌಸ್ಫುಲ್ ಆಗಬೇಕು. ಆಮೇಲೆ ನಮಗೆ ಈಗಾಗಲೇ ಈ ಸ್ಟಾರ್ ನಟರು ಅಂತ ಏನು ನಾವು ಇಸಮ್ಗಳನ್ನ ಹಾಕೊಂಡಿದ್ದೀವಿ, ಅದೆಲ್ಲವನ್ನು ನಾವು ಬಿಟ್ಟು ಈ ಸಿನಿಮಾ ನೋಡಿದಾಗ ನಿಜವಾಗ್ಲೂ ಇದರಲ್ಲಿ ಆಕ್ಟ್ ಮಾಡಿರೋ ಪ್ರತಿಯೊಬ್ಬರು ಸ್ಟಾರ್ಸ್ ತರ ಕಾಣಿಸ್ತಾರೆ. ಅಂದ್ರೆ ಹ್ಯೂಮನ್ ಲೆವೆಲ್ ನಲ್ಲಿ ಬಹಳ ಟಚ್ ಮಾಡ್ತಾರೆ ಎಲ್ಲ ನಟರು. ಅಂದ್ರೆ ನಟನೆಯನ್ನು ಮಾಡಿಲ್ಲ ಯಾರು, ಕಥೆಯನ್ನ ಹೇಳಿದ್ದಾರೆ. ಹಾಗಾಗಿ ಪುನೀತ್ ಅವರು, ನಿರ್ದೇಶಕರಾದಂತ ಪುನೀತ್ ಅವರು ಡೈರೆಕ್ಷನ್ ಅಂತ ಹಾಕೊಂಡಿಲ್ಲ. ಅಲ್ಲಿ ನೀವು ಟೈಟಲ್ ಕಾರ್ಡ್ ಅಲ್ಲಿ ನೋಡಿದಾಗ ಸ್ಟೋರಿ ಟೆಲ್ಲಿಂಗ್ ಅಂತ ಹಾಕೊಂಡಿದ್ದಾರೆ. ಒಂದು ಸಮಾಜದ ಒಂದು ಕಥೆಯನ್ನ ನಾನು ಈ ಪರದೆಯ ಮೂಲಕ ಒಂದಷ್ಟು ಸಮಾಜಕ್ಕೆ, ಒಂದಷ್ಟು ಬದುಕಿಗೆ ನಾನು ಮುಟ್ಟಿಸ್ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಪುನೀತ್ ಅವರು ಮಾಡಿದ್ದಾರೆ. ಪುನೀತ್ ಆಗ್ಲಿ, ಯಶಸ್ಸಾಗ್ಲಿ, ನಮ್ಮ ಲೀಡ್ ಮಾಡಿದಂಥವ್ರಾಗ್ಲಿ, ಇವರೆಲ್ಲರೂ ಸಹ ನನ್ನನ್ನ ಮೊದಲಿಗೆ ಅಪ್ರೋಚ್ ಮಾಡಿದಾಗ ಬಹಳ ಖುಷಿ ಆಯ್ತು. ಅವರ ಆ ಎನರ್ಜಿ ನೋಡಿ ಒಂಥರ ಬಂದಾಗ, ಒಬ್ಬ ವ್ಯಕ್ತಿ ಬಂದಾಗ ಆ ಪಾಸಿಟಿವ್ ವೈಬ್ ಇರುತ್ತಲ್ಲ, ಆ ವೈಬ್ನಲ್ಲಿ ಅನಿಸ್ತು ಇವ್ರು ಏನೋ ಮಾಡಕ್ಕೆ ಹೊರಟಿದ್ದಾರೆ ಅಂತ. ಬಟ್ 1 ವರ್ಷ 1.5 ವರ್ಷ ಆದ್ಮೇಲೂ ಏನು ಸಿನಿಮಾ ಏನು ಕೆಲಸ ಆಗ್ತಿಲ್ವಲ್ಲ, ಏನು ಅಪ್ಡೇಟ್ ಬರ್ತಿಲ್ವಲ್ಲ ಅಂತ ಯೋಚನೆ ಮಾಡಿದಾಗ ಪಟ್ ಅಂತ ಏನ್ ಎಲ್ಲಾ ಕಡೆ ಪೋಸ್ಟ್ಗಳು, ದಸರಾದಲ್ಲಿ ಅದು ಇದು ಪಬ್ಲಿಸಿಟಿಗಳು ಎಷ್ಟು ಮಾಡಕ್ ಶುರು ಮಾಡಿದ್ರು. ಇವ್ರು 3 ಜನ ಒಂಥರ ಬ್ರಹ್ಮ ವಿಷ್ಣು ಮಹೇಶ್ವರ ತರ ನಿಂತ್ಕೊಂಡು, ಅಂದ್ರೆ ಇವ್ರು 3 ಜನ ಮಾಡ್ಲಿಕ್ಕೆ ಈ ಕ್ರೌಡ್ ಫಂಡಿಂಗ್ ಅನ್ನೋ ಒಂದು ದೊಡ್ಡ ಶಕ್ತಿ ಇದೆಯಲ್ಲ, ಆ ಶಕ್ತಿ ಎಲ್ಲ ಇಂತಹ ನವ ಸಿನಿಮಾ ಮೇಕರ್ಸ್ಗೆ ಬೇಕು. ಎಷ್ಟೋ ಥಾಟ್ಗಳಿರ್ತವೆ ಒಳಗಡೆ. ಆಮೇಲೆ ಸಮಾಜವನ್ನ ತುಂಬಾ ರಿಫ್ಲೆಕ್ಟ್ ಮಾಡ್ತಾ ಇರ್ತಾರೆ.
ನಮ್ಮ ಯುವಕರು, ಎಷ್ಟೋ ಯುವಕರು ಅವ್ರಿಗೆ ಅವ್ರ ಕಥೆಯನ್ನ ಒಂದು ವಿಜುವಲ್ ಮೀಡಿಯಂನಲ್ಲಿ ಹೇಳೋದಕ್ಕೆ ಇಂಥ ಒಂದು ಒಳ್ಳೆ ಸಮಸ್ತ ಕನ್ನಡ ಜನತೆ, ಕನ್ನಡದವರು, ಕನ್ನಡ ಅಭಿಮಾನ ಇರೋರು, ಅಭಿರುಚಿ ಇರುವಂತವ್ರು ಒಂದು ಒಳ್ಳೆ ಥಾಟ್ ಅನ್ನ ನಾವು ಸಮಾಜಕ್ಕೆ ಕೊಡಬೇಕು ಅಂತಿರುವಂತ ಒಂದಷ್ಟು ಜನ 10 ರೂಪಾಯಿ ಹಾಕಿದ್ರು ಸಾಕು, ಇಂಥ ಅದ್ಭುತ ಸಿನಿಮಾಗಳು 100 ಬರ್ತವೆ. ಆ 100 ಬರೋ ಸಿನಿಮಾಗಳಿಗೆ ಸ್ಕ್ರೀನ್ ಸಿಗ್ಬೇಕು. ಬಹಳ ಬೇಜಾರಾಗಿದ್ದಂತೆ ಇವತ್ತು, ಬಹಳ ಬೇಜಾರಾಗಿದೆ ಏನಂದ್ರೆ ಇವತ್ತು ರಿಲೀಸ್ ಆಗಿರುವಂತ ಎಷ್ಟೋ ಕನ್ನಡ ಸಿನಿಮಾಗಳು ಹೊಸಬರ ಪ್ರಯತ್ನಗಳು ಜಾಸ್ತಿ ಇದೆ, ಎಲ್ಲ ಸಿಂಗಲ್ ಸ್ಕ್ರೀನ್ ಕೊಟ್ಟಿದ್ದಾರೆ. ನಾನು ನೋಡ್ತಾ ಇದ್ದೆ, ಏನಿದೆ ಹೀಗಾಗಿದೆ, ಅದು ಯಾವ್ದೋ ಹಿಂದಿ ಸಿನಿಮಾಗೋ ತಮಿಳ್ ಸಿನಿಮಾಗೋ ಇನ್ಯಾವುದಕ್ಕೂ ಆಗಿದೆ. ಇಲ್ಲಿ ಭಾಷೆಯ ವ್ಯತ್ಯಾಸ ಅಲ್ಲ, ಇಲ್ಲಿ ಮನಸ್ಸಿನ ವ್ಯತ್ಯಾಸಗಳಿರೋದು, ಮಾನಸಿಕ ಆರೋಗ್ಯದ ವ್ಯತ್ಯಾಸಗಳಾಗ್ತಾ ಇರೋದು. ಆ ಮಾನಸಿಕ ಆರೋಗ್ಯವನ್ನ ನಾವು ಇಂಪ್ರೂವ್ ಮಾಡಬೇಕು ಅನ್ನೋದು ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಢಾಳಾಗಿ ತೋರಿಸಿದ್ದಾರೆ. ಸೊ ಕಥೆಯ ಆಗಿದೆ, ಕಥೆ ಹೇಳಿಬಿಟ್ರೆ ನಾನು ಬಹುಶಃ ಯಾರೋ ಬರೋದಿಲ್ಲ. ಆದ್ರೆ ಸಮಾಜಕ್ಕೆ ಈ ಸಮಾಜಕ್ಕೆ, ಈ ಯುವ ಜನತೆಗೆ ಮತ್ತು ಈಗಿನ ಎಲ್ಲ ಕಪಲ್ಗಳಿಗೆ ಅಥವಾ ಪ್ರೀತಿಸ್ತೀವಿ, ಐ ಲವ್ ಯು ಟು ಅಂತ ಹೇಳ್ಕೊಡುವಂತಹ ಪ್ರತಿಯೊಂದು ಮನಸ್ಸುಗಳು ಕೂಡ ಈ ಸಿನಿಮಾನ ನೋಡ್ಲೇಬೇಕು. ಸ್ಪೆಷಲಿ ಕಾಲೇಜ್ ಮಕ್ಕಳು ಇದು ನೋಡ್ಲೇಬೇಕು. ಪ್ರೀತಿ ಅಂದ್ರೆ ಏನು, ಮಾನವೀಯತೆ ಅಂತ ಅಂದ್ರೆ ಏನು, ನಾವು ಕಲಾವಿದರಾಗಿ, ನಿರ್ದೇಶಕರಾಗಿರ್ಬೋದು, ಒಂದು ಕಲೆ ಅಂತ ಬಂದಾಗ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಇಟ್ಟುಕೊಂಡು ಸಿನಿಮಾ ಹ್ಯಾಕ್ ಮಾಡಬೇಕು ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ. ಬಹಳ ಅಪರೂಪದ ಸಿನಿಮಾ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾನು ಒಂದು ಪಾತ್ರ ಕೂಡ ಮಾಡಿದ್ದೀನಿ, ಪೊಲೀಸ್ ಕ್ಯಾರೆಕ್ಟರ್, ಪೊಲೀಸ್ ರೋಹಿಣಿ ಕೊಟ್ಟಿದ್ದಾರೆ, ಇನ್ಸ್ಪೆಕ್ಟರ್. ಬಟ್ ಆದ್ರೆ ಇದು ಸೀಕ್ವೆಲ್ ಮುಂದೆ ಕೂಡ ಇದೆ, ಅಲ್ಲಿ ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಕಾಯ್ತಾ ಇದ್ದೀನಿ. ಮತ್ತೆ ಅದೇ ಪಾತ್ರದಲ್ಲಿ ನನ್ನ ಕರೀರಿ, ಇಂಥ ಒಳ್ಳೆ ಮನಸ್ಸುಗಳ ಜೊತೆ ಕೆಲಸ ಮಾಡ್ಲಿಕ್ಕೆ ನನಗೆ ಬಹಳ ಖುಷಿ ಇದೆ. ಹಾಗಾಗಿ ಈ ತಂಡವನ್ನ ನಾನು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತೀನಿ. ಈ ಸಿನಿಮಾ ದೇಶಗಳಲ್ಲಿ ತಲುಪಬೇಕು, ಎಲ್ಲ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಇದು ಆಗಬೇಕು. ಈ ಸಿನಿಮಾ ಹಾಗಾದಾಗ ಮಾತ್ರ ಒಂದು ಸಮುದಾಯ, ಒಂದು ದೇಶದಲ್ಲಿರುವಂತಹ ಒಂದು ರಾಜ್ಯ, ಆ ಸಮುದಾಯದಲ್ಲಿ ಆಗ್ತಿರುವಂತಹ ಬೇರೆ ಬೇರೆ ತಲ್ಲಣಗಳು, ತವಕಗಳು ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯರಿಗೆ. ಯಾಕಂತಂದ್ರೆ ಇದು ತುಂಬಾ ಇಲ್ಲಿ ಮುಸ್ಲಿಂ, ಹಿಂದೂ ಈ ತರದ ಒಂದು ಲೈನ್ಗಳಿದ್ದಾವೆ. ಆ ಲೈನ್ಗಳಲ್ಲಿ ತುಂಬಾ ನೀಟಾಗಿ ಆ ತೆಳು ಪರದೆಯನ್ನ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಸ್ಕ್ರೀನ್ ಮೇಲೆ. ಅದು ಎಲ್ಲೋ ಒಂದ್ ಕಡೆ ಸಂಘರ್ಷಕ್ಕೂ ಒಳಪಡಬಹುದು, ಆದ್ರೆ ಅದಕ್ಕೆ ಅವರು ಅವಕಾಶನೇ ಮಾಡಿಕೊಟ್ಟಿಲ್ಲ. ತುಂಬಾನೇ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆತರ ಹ್ಯಾಂಡಲ್ ಮಾಡೋ ಯುವಕರು ಇದ್ದಾರೆ ಅನ್ನೋದೇ ನಮ್ಗೆ ಹೆಮ್ಮೆ. ನಮ್ ಜೊತೆ ಅಂದ್ರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ನನಗೆ ಬಹಳ ಖುಷಿ. ಈ ಸಿನಿಮಾ ಓಡ್ತಾನೆ ಇರ್ಬೇಕು, ಎಲ್ಲರ ಮನೆಗಳಲ್ಲಿ ಬರಬೇಕು. ಈ ಸಿನಿಮಾ ಮನಸ್ಸುಗಳನ್ನ ತಲುಪಬೇಕು. ಅದಕ್ಕೆ ನೀವುಗಳು ಮಾಧ್ಯಮದವರು ಹೆಚ್ಚಿಗೆ ಕೆಲಸ ಮಾಡಬೇಕು, ನಮ್ಮನ್ನೆಲ್ಲ ತಲುಪಿಸ್ಬೇಕು. ನೀವು ಪ್ರಪ್ರಥಮ ಬಾರಿಗೆ ನಮ್ಮ ಯಾರೋ ಹಳೆ ನಿರ್ದೇಶಕರು ಮಾಡಿರೋ ಕೆಲಸನ ತರಕ್ಕೆ ಮಾಡ್ತಾರೆ. ಪ್ರತಿಯೊಂದು ಫ್ರೇಮ್ನಲ್ಲೂ ಅವ್ರ ಕೈ ಚಳಕ ಗೊತ್ತಾಗುತ್ತೆ. ನಿಜವಾಗಿ ನಿಮ್ಮ ತಂಡ ಭಾಳ ಚೆನ್ನಾಗಿದೆ. ಮತ್ತೆ ಹೀಗೆ ಮುಂದುವರಿರಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ. ಏನು ಯೋಚನೆ ಮಾಡಬೇಡಿ, ಜಾಸ್ತಿ ದುಡ್ಡು ಕೇಳ್ತಾರೆ ಅಂತ ನಿಮ್ಮ ಜೊತೆ ನಾವು ಕೆಲಸ ಮಾಡಕ್ ಬರ್ತೀವಿ. ಬಿಲ್ಬೇಡಿ, ಯಾವತ್ತೂ ನಿಮ್ ಗ್ರೂಪ್ ಇದೆಯಲ್ಲ. ಆಮೇಲೆ ಇನ್ನೊಂದು ಮಾತು, ಇದನ್ನ ಹೇಳಲೇಬೇಕು. ಸಿನಿಮಾ ಅಂತ ಮಾಡಿದಾಗ ಊಟದವ್ರು ಇನ್ಯಾರು ಇರ್ತಾರೆ, ಕಾಸ್ಟ್ಯೂಮ್ ಕೊಡೋರು ಇನ್ಯಾರು ಇರ್ತಾರೆ, ಮೇಕಪ್ ಹಾಕೋರು ಇನ್ಯಾರು ಇರ್ತಾರೆ. ಈ ಸಿನಿಮಾದಲ್ಲಿ ಹಂಗಾಗ್ಲೇ ಇಲ್ಲ. ಕಾಸ್ಟ್ಯೂಮ್ ಇಂದ ಹಿಡಿದು ನಮ್ಮನ್ನ ಪಿಕಪ್ ಮಾಡಿ ಲೊಕೇಶನ್ ಕರ್ಕೊಂಡು ಬರೋದ್ರಿಂದ ಹಿಡಿದು ಅಲ್ಲಿ ಊಟ ಕೊಡೋದ್ರಿಂದ ಹಿಡಿದು ಇವರೆಲ್ಲರೂ ಮಾಡಿದ್ದಾರೆ. ಇವ್ರು ತಟ್ಟೆ ತಂದು ಕೊಟ್ಟಿದ್ದಾರೆ ನಮ್ಗೆ ಊಟ ಮಾಡ್ಲಿಕ್ಕೆ. ಮೇಕಪ್, ಕಾಸ್ಟ್ಯೂಮ್, ನಮ್ ಬೂಟ್ಸ್, ಕಾಸ್ಟ್ಯೂಮ್ದು ಎಲ್ಲರೂ ಪ್ರತಿಯೊಬ್ರು, ನಾನ್ ಹೀರೋಯಿನಿ, ಈ ಯಾವ ವಿಭಾಗಗಳೇ ಇಲ್ಲದೆ ಪ್ರತಿಯೊಬ್ರು, ನಾನು ಕಲಾವಿದ, ಈ ಸಿನಿಮಾನ ತಗೊಂಡು ಹೋಗ್ಲೇಬೇಕು. ನಮ್ಮನ್ನ ನಂಬಿ ಅಷ್ಟು ಜನ ಕ್ರೌಡ್ ಫಂಡ್ ಮಾಡಿದ್ದಾರೆ ಅಂದ್ರೆ ಅವರ ಮನಸ್ಸಿನಲ್ಲಿ ಒಂದು ನಂಬಿಕೆ ಇರುತ್ತೆ. ನಾವು ದುಡ್ಡು ಕೊಟ್ಟಿದ್ದೀವಿ, 10 ರೂಪಾಯಿ ಕೊಟ್ಟಿದ್ರು ಕೂಡ ಅದು ಚಿನ್ನ, ಅದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಲೇಬೇಕು ಅನ್ನೋ ಛಲ ಹೊತ್ತು ಇವ್ರು ಎಲ್ಲರೂ ಎಲ್ಲಾ ವಿಭಾಗಗಳಲ್ಲೂ ಹಸಿವು, ದಾಹ ಎಲ್ಲವನ್ನೂ ಬದಿಗಿಟ್ಟು ಊಟನೂ ಮಾಡಿಲ್ಲ ಇವ್ರು ಕರೆಕ್ಟಾಗಿ, ಟೈಮ್ಗೆ ನೀರು ಕುಡ್ದಿಲ್ಲ, ಎಲ್ಲೆಲ್ಲೋ ಶೂಟ್ ಮಾಡಿದ್ದಾರೆ, ಹೆಂಗೆಂಗೋ ಮಾಡಿದ್ದಾರೆ. ಆದ್ರೆ ಅದರ ಪ್ರತಿಫಲ ಇಲ್ಲಿ ತುಂಬಾ ಬ್ರಿಲಿಯಂಟ್ ಆಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್.